ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈಗಿನ ದಿನಗಳಲ್ಲಿ ತುಂಬಾ ಜನ GB ವಾಟ್ಸ್ಆಪ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ GB ವಾಟ್ಸ್ಆಪ್ ಯೂಸ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಏನಪ್ಪ ಪ್ರಾಬ್ಲಮ್ ಅಂದ್ರೆ ಹೇಳ್ಬೇಕು, ಅವರೊಂದು GB ವಾಟ್ಸ್ಆಪ್ ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಇದೇನು ಪ್ರಾಬ್ಲಮ್? ಯಾಕಂದ್ರೆ ಪ್ರತಿಯೊಬ್ಬ GB ವಾಟ್ಸ್ಆಪ್ ಈಗಿನ ದಿನದಲ್ಲಿ ತುಂಬಾ ಜನ GB ವಾಟ್ಸ್ಆಪ್ ಯೂಸ್ ಮಾಡ್ತಾರೆ. ಯಾಕಂದ್ರೆ GB ವಾಟ್ಸ್ಆಪ್ ಹಲವಾರು ನ್ಯೂ ಫೀಚರ್ಸ್ ಸಿಗುತ್ತೆ, ಅದರಲ್ಲಿ ಹಲವಾರು ನಮಗೆ ಆಪ್ಷನ್ಗಳು ಸಿಗುತ್ತೆ. ಅವನ್ನೆಲ್ಲ ನಾವು ಯೂಸ್ ಮಾಡ್ಕೋಬಹುದು. ಆನ್ಲೈನ್ ಮತ್ತೆ ಸ್ಟೇಟಸ್ ನೋಡಬಹುದು, ಮತ್ತೆ ಡೌನ್ಲೋಡ್ ಮಾಡ್ಕೋಬಹುದು ಸ್ಟೇಟಸ್ ಎಲ್ಲ. ಅದರಲ್ಲಿ ಹಲವಾರು ಫೀಚರ್ಸ್ಗಳು ಸಿಗುತ್ತೆ. ಅದರಲ್ಲಿ ತುಂಬಾ ಫೀಚರ್ಸ್ ಇದೆ, ಅದನ್ನ ಯೂಸ್ ಮಾಡ್ಬೋದು. ಆದ್ರೆ ಬಟ್ ಆ GB ವಾಟ್ಸ್ಆಪ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಒಂದು ಪ್ರಾಬ್ಲಮ್ ಬರ್ತದೆ. ಏನಪ್ಪ ಈ ಪ್ರಾಬ್ಲಮ್ ಯಾಕೆ ಬರ್ತದೆ? ಅದರಿಂದ ತುಂಬಾ ಜನ GB ವಾಟ್ಸ್ಆಪ್ ಯೂಸ್ ಮಾಡೋ ನೀವು GB ವಾಟ್ಸ್ಆಪ್ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಒಂದು ಭಯ ಇದೆ. ಏನಿದು ನಮ್ಮೊಂದು ವಾಟ್ಸ್ಆಪ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ನಮ್ಮೊಂದು ವಾಟ್ಸ್ಆಪ್ ಏನಾದ್ರು ಆಗಿದೆ, ಇದಾಗಿದೆ ವಾಟ್ಸ್ಆಪ್ ಏನಾಗಿದೆ, ವಾಟ್ಸ್ಆಪ್ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ತುಂಬಾ ಜನ ಭಯ ಪಟ್ಟಿರ್ತಾರೆ. ಏನಲ್ಲ ಜಸ್ಟ್ ಹೇಳ್ಬೇಕು, ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಪ್ರತಿಯೊಬ್ಬರು. ಯಾಕಂದ್ರೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಪ್ರತಿಯೊಂದು ವಾಟ್ಸ್ಆಪ್. GB ವಾಟ್ಸ್ಆಪ್ ಇಷ್ಟೇ ಅಲ್ಲ, FM ವಾಟ್ಸ್ಆಪ್ ಆಗಿರ್ಬೇಕು, GB ವಾಟ್ಸ್ಆಪ್ ಆಗಿರ್ಬೋದು, ಮತ್ತೆ ಅದ್ರ ಜೊತೆ ಈ ವಾಟ್ಸ್ಆಪ್ ಏನು ಯೂಸ್ ಮಾಡ್ತಾ ಇದಾರ ಆ ವಾಟ್ಸ್ಆಪ್ ಕೂಡ ಈ ರೀತಿ ಪ್ರಾಬ್ಲಮ್ ಬರ್ತದೆ. ಏನು ಪ್ರಾಬ್ಲಮ್ ಅಂತ ತುಂಬಾ ಜನ ಭಯ ಪಡ್ತಾರೆ. ಏನು ಮೊದಲನೇ ಈ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಪ್ರಾಬ್ಲಮೇ ಅಲ್ಲ, ಅದು ಏನಪ್ಪಾ ಅಂದ್ರೆ ಒಂದು ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು. ಅಪ್ಡೇಟ್ ಯಾಕಂದ್ರೆ ನಾನು ಆಕ್ಚುಲಿ ಇದ್ರ ಬಗ್ಗೆ ಹಲವಾರು ವಿಡಿಯೋ ಮಾಡಿದೆ ನನ್ನೊಂದು ಯೂಟ್ಯೂಬ್ ಚಾನಲ್. ಆದ್ರೆ ತುಂಬಾ ಜನ GB ವಾಟ್ಸ್ಆಪ್ ಯೂಸ್ ಮಾಡೋ ಅದರ ಬಗ್ಗೆ ವಿಡಿಯೋ ಮಾಡಿದ್ರೆ ತುಂಬಾ ಜನ ತುಂಬಾ ಜನ ಕಮೆಂಟ್ ಆಗ್ತಾರೆ, ಅದು ಯಾವ ರೀತಿ ನಮಗೆ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಮಾಡೋದು ಒಬ್ರೊಬ್ರಿಗೂ ತುಂಬಾ ಜನ ಅರ್ಥ ಆಗಿಲ್ಲ. ಹೇಳ್ಬೇಕ್ರೆ ನಾ ಮೊದಲೇ ಹೇಳ್ಬೇಕ್ರೆ ಆ ತರ ನಾನು ನಿಮಗೆ ಅಪ್ಡೇಟ್ ಯಾವ ರೀತಿ ಮಾಡ್ಕೊಂಡು ಇದು ಮಾಡೋದು ಅಂತ ಹೇಳಿದೆ. ಆದ್ರೆ ಬಟ್ ನಾನು ನಿಮಗೆ ಇವತ್ತು ನೋಡಿದ್ರೆ, ಯಾಕಂದ್ರೆ ನಿಮಗೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ನೀವು ಏನ್ ಮಾಡ್ಬೇಕು, ಜಸ್ಟ್ ನಿಮ್ಮೊಂದು GB ವಾಟ್ಸ್ಆಪ್ ಅನ್ಇನ್ಸ್ಟಾಲ್ ಮಾಡಿ. ಈಗ ಸದ್ಯಕ್ಕೆ ಅನ್ಇನ್ಸ್ಟಾಲ್ ಮಾಡಿ, ನಾ ಹೇಳ್ತೇನೆ ಅನ್ಇನ್ಸ್ಟಾಲ್ ಮಾಡಿ ಮತ್ತೇನ್ ಮಾಡ್ಬೇಕಂತ ನಿಮಗೆ ಅದನ್ನ ಏನೋ ಜಸ್ಟ್ ನೀವು ಸದ್ಯಕ್ಕೆ ಅನ್ಇನ್ಸ್ಟಾಲ್ ಮಾಡಿ. ಯಾರೆಲ್ಲ GB ವಾಟ್ಸ್ಆಪ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಈ ರೀತಿ ಪ್ರಾಬ್ಲಮ್ ಅಂದ್ರೆ ನೀವು ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಅದು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಮೊದಲಾಗಿ ಹೇಳ್ತಾ ಇದೀನಿ. ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ನಿಮಗೆ ವಾಟ್ಸ್ಆಪ್ ಯೂಸ್ ಮಾಡಕ್ಕೆ ಆಗಲ್ಲ, ಅದಕ್ಕೋಸ್ಕರ ಹೇಳ್ತೇನೆ ಈ ರೀತಿ ಪ್ರಾಬ್ಲಮ್ ಅಂದ್ರೆ ಒಂದು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಜಸ್ಟ್ 2 minutes ಅಲ್ಲಿ ನೀವು ಈಸಿಯಾಗಿ ನಿಮ್ಮೊಂದು ವಾಟ್ಸ್ಆಪ್ ಅನ್ನು ಯೂಸ್ ಮಾಡ್ಕೊಳ್ಳಬಹುದು. ಅದು ಯಾವ ರೀತಿ ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕ ಟರ್ನ್ ಅಂತ ಕ್ಲಿಕ್ ಮಾಡಿ. ಸದ್ಯದಲ್ಲಿ ನನ್ನ ಚಾನಲ್ 7K ಸಬ್ಸ್ಕ್ರೈಬರ್ ರೀಚ್ ಆಗಿದೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಹೇಳ್ಬೇಕ್ರೆ ಯಾರೆಲ್ಲ GB ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದಾರೆ ಅವರೆಲ್ಲರಿಗೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಗೆ ನೋಡಿ. ಆ ರೀತಿ GB ವಾಟ್ಸ್ಆಪ್ ಒಂದು ಪ್ರಾಬ್ಲಮ್. GB ವಾಟ್ಸ್ಆಪ್ ಅಷ್ಟೇ ಅಲ್ಲ, FM ವಾಟ್ಸ್ಆಪ್ ಹಲವಾರು ಎಲ್ಲಕ್ಕೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಆ ರೀತಿ ಪ್ರಾಬ್ಲಮ್ ಅಂದ್ರೆ ಅದು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಿಮಗೆ ಕ್ಲಿಯರ್ ಆಗಿ ವ್ಯವಸ್ಥೆ ತೋರಿಸ್ಕೊಡ್ತೀನಿ. ಈಸಿಯಾಗಿ ಸಾಲ್ವ್ ಮಾಡೋದು ಅದು ಯಾವ ರೀತಿ ಅಂತ ನಾನು ನೋಡೋಣ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಯಾರೆಲ್ಲ GB ವಾಟ್ಸ್ಆಪ್ ಅನ್ನು ಯೂಸ್ ಮಾಡ್ತಾ ಇದಾರೆ ಅವರೆಲ್ಲರಿಗೆ ಈ ರೀತಿ ಒಂದು ಪ್ರಾಬ್ಲಮ್ ಬರ್ತಾ ಇದೆ. GB ವಾಟ್ಸ್ಆಪ್ ಅಷ್ಟೇ ಅಲ್ಲ, FM ವಾಟ್ಸ್ಆಪ್ ಆಗಿರ್ಬೋದು, ಮತ್ತೆ ಹಲವಾರು FM ವಾಟ್ಸ್ಆಪ್, ನಾರ್ಮಲ್ ವಾಟ್ಸ್ಆಪ್, GB ವಾಟ್ಸ್ಆಪ್ ಎಲ್ಲ ಯೂಸ್ ಮಾಡೋ ಪ್ರತಿಯೊಬ್ಬರಿಗೆ ಕೂಡ ಈ ರೀತಿ ಪ್ರಾಬ್ಲಮ್ ಬರ್ತಿದೆ. ಏನು ಇದು ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಅಲ್ಲ, ಇದು ಹೇಳ್ಬೇಕು ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಮೇಲೆಗಡೆ ತೋರಿಸಿದ ನೋಡಿ ಅಪ್ಡೇಟ್ ವಾಟ್ಸ್ಆಪ್. ಯಾಕಂದ್ರೆ GB ವಾಟ್ಸ್ಆಪ್ ಯೂಸ್ ಮಾಡೋ ಪ್ರತಿಯೊಬ್ಬ ನೀವು GB ವಾಟ್ಸ್ಆಪ್ ಯೂಸ್ ಮಾಡ್ತಾರೆ ಅವರೆಲ್ಲರೂ ಭಯ ಪಟ್ಟಿದ್ದಾರೆ. ಅದನ್ನ ಏನೂ ಇಲ್ಲ, ಜಸ್ಟ್ ಹೇಳ್ಬೇಕಾದ್ರೆ ಇದು ಈ ರೀತಿ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಹೇಳ್ಬೇಕು, ಇದು ಅಪ್ಡೇಟ್ ಅಂತ ಹೇಳ್ಬೋದು. ಹೊಸ ವರ್ಷನ್ ನೀವು ವರ್ಷಂದು ಅಪ್ಡೇಟ್ ಬಿಡ್ತಾ ಇದ್ದಾರೆ, ಈ ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡಲಿಲ್ಲ ಅಂದ್ರೆ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈ ನೀವು ಮೊದಲನೇದು ಹೇಳ್ಬೇಕಾದ್ರೆ ನೀವು ಏನು ಮಾಡ್ಬೇಕು, ಜಸ್ಟ್ ಮೊದಲನೇದು ಹೇಳ್ಬೇಕಾದ್ರೆ ನಿಮ್ಮ ಹತ್ರ ವಾಟ್ಸಪ್ ಇದ್ದರೆ ಬ್ಯಾಕ್ ಬನ್ನಿ. ವಾಟ್ಸಪ್ ಇದ್ದರೆ ನಿಮ್ಮೊಂದು ವಾಟ್ಸಪ್ ಇದೆಯಲ್ಲ, ನಿಮ್ಮೊಂದು GB ವಾಟ್ಸಪ್ ಇದೆಯಲ್ಲ, ಈಗ ನಾನೊಂದು GB ವಾಟ್ಸಪ್ ಇದೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಅನ್ಇನ್ಸ್ಟಾಲ್ ಮಾಡಿ. ನಾನು ನಿಮಗೆ ಮೊದಲನೇದಾಗಿ ಹೇಳಿ ಅನ್ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ಈಸಿಯಾಗಿ ನೀವು ನಿಮ್ಮೊಂದು ವಾಟ್ಸಪ್ನ ಯೂಸ್ ಮಾಡ್ಬೋದು. ಈಗ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅನ್ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೊಳ್ಳಿ, ಜಸ್ಟ್ ನಿಮ್ಮ ಒಂದು ಗೂಗಲ್ ಓಪನ್ ಮಾಡ್ಕೊಳ್ಳಿ. ನಾನು ನಿಮಗೆ ಮೊದಲನೇ ಹೇಳ್ತೇನೆ, ಯಾರೆಲ್ಲ GB ವಾಟ್ಸಪ್ ಯೂಸ್ ಮಾಡೋರು ಅಷ್ಟೇ ಅಲ್ಲ ಅಂತಾನೆಲ್ಲ, ಮತ್ತು ಅದರ ಜೊತೆಗೆ FM ವಾಟ್ಸಪ್ ಯೂಸ್ ಮಾಡೋರು ಕೂಡ ಯೂಸ್ಫುಲ್ ಆಗುತ್ತೆ, ಮತ್ತು ನಾರ್ಮಲ್ ವಾಟ್ಸಪ್ ಯೂಸ್ ಮಾಡೋರು ಕೂಡ ಯೂಸ್ಫುಲ್ ಆಗುತ್ತೆ. ಏನೂ ಜಸ್ಟ್ ನಿಮ್ಮೊಂದು ವಾಟ್ಸಪ್ ಈ ರೀತಿ ಪ್ರಾಬ್ಲಮ್ ಬರುತ್ತೆ, ಏನೂ ಜಸ್ಟ್ ನಿಮ್ಮೊಂದು ವಾಟ್ಸಪ್ಪನ್ನು ಡಿಲೀಟ್ ಮಾಡಿ. ಅವಾಗ ನೀವು ಮಾಡಿ ನಿಮ್ಮೊಂದು ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಳ್ಳಿ, ಅಥವಾ ಇಲ್ಲಾಂದರೆ ನಿಮ್ಮೊಂದು ವಾಟ್ಸಪ್ಪನ್ನು ನಿಮ್ಮೊಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಅಲ್ಲ, ಕ್ರೋಮ್ ಬ್ರೌಸರ್, ಮತ್ತು ಅದರಲ್ಲಿ ಇಲ್ಲಾಂದರೆ ಗೂಗಲ್ ಓಪನ್ ಮಾಡ್ಕೊಂಡು ನೀವೇನು ಮಾಡ್ಬೇಕು, ಜಸ್ಟ್ ಇಲ್ಲಿ ನೀವು ಸರ್ಚ್ ಮಾಡೋಗುತ್ತೆ. ನೋಡ್ಬೋದು ಏನಂತ ಸರ್ಚ್ ಮಾಡೋದು, ಲೇಟೆಸ್ಟ್ ವರ್ಷನ್ ಅಂತ ಹೇಳ್ಬೇಕಾದ್ರೆ GB ವಾಟ್ಸಪ್ ಡೌನ್ಲೋಡ್ ಅಂತ ಸರ್ಚ್ ಮಾಡೋಕೆ. ನೀವು ಮೊದಲಿಂದ ಹೇಳ್ಬೇಕಾದ್ರೆ GB ವಾಟ್ಸಪ್ ಡೌನ್ಲೋಡ್. ನೀವು ನಿಮ್ಮೊಂದು FM ವಾಟ್ಸಪ್ ಆ ರೀತಿ ಪ್ರಾಬ್ಲಮ್ ಅಂದರೆ ನೀವು FM ವಾಟ್ಸಪ್ ಡೌನ್ಲೋಡ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಆ ನಾರ್ಮಲ್ ವಾಟ್ಸಪ್ ಬಂದರೆ ನೀವು ವಾಟ್ಸಪ್ ಡೌನ್ಲೋಡ್ ಅಂತ ಈ ರೀತಿ ಸರ್ಚ್ ಮಾಡ್ಕೊಂಡು ಆನಂತರ ನೀವು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮೊದಲನೇ ವೆಬ್ಸೈಟ್ ಬರುತ್ತೆ. ನೋಡ್ಬೋದು, ನಾನು ನಿಮಗೆ ನೋಡ್ಬೋದು ಇಲ್ಲಿ ಲೇಟೆಸ್ಟ್ ವರ್ಷನ್ ಅಂತ ಹೇಳ್ತೀನಿ. ಇದರಿಂದ ತುಂಬ ಜನ, ಯಾಕಂದರೆ ಅದರಲ್ಲಿ ಹಲವಾರು ನ್ಯೂ ಫೀಚರ್ಸ್ ಇರುತ್ತೆ, ಅದಕ್ಕೋಸ್ಕರ ತುಂಬ ಜನ GB ವಾಟ್ಸಪ್ ಈಗಿನ ದಿನಗಳಲ್ಲಿ ತುಂಬ ಜನ GB ವಾಟ್ಸಪ್ ಯೂಸ್ ಮಾಡ್ತಾರೆ. ಆದರೆ ಬಟ್ ಈ ರೀತಿ ಪ್ರಾಬ್ಲಮ್ ಬರೋದು ಏನಾಗುತ್ತೆ, GB ವಾಟ್ಸಪ್ ಯೂಸ್ ಮಾಡೋದು ತುಂಬ ಜನ ಏನು ಮಾಡ್ತಾರೆ, GB ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ನಾರ್ಮಲ್ ವಾಟ್ಸಪ್ನ ಯೂಸ್ ಮಾಡೋಕ್ಕೆ ಹೋಗ್ತಾರೆ.
ಅದಕ್ಕೆ ಏನೂ ಇಲ್ಲ, ಜಸ್ಟ್ ನಾನು ನಿಮ್ಗೆ ಹೇಳ್ಬೇಕು ಆ ರೀತಿ ಪ್ರಾಬ್ಲಮ್ ಅಂದರೆ ನೀವು ಈಸಿಯಾಗಿ ಸಾಲ್ವ್ ಮಾಡೋದು. ಏನೂ ಇಲ್ಲ, ಜಸ್ಟ್ ನೀವು ನಿಮ್ಮೊಂದು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ನೀವು ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡ್ಬೋದು, GB ವಾಟ್ಸಪ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಬರುತ್ತೆ. ನೀವು FM ವಾಟ್ಸಪ್ ಸರ್ಚ್ ಮಾಡಿದ ತಕ್ಷಣ ನಿಮಗೂ ಹಲವಾರು ವೆಬ್ಸೈಟ್ಗಳು ಬರ್ತಾಯಿದೆ, ವೆಬ್ಸೈಟ್ಗಳು. ಈಗ ನೀವೇನು ನೋಡ್ಬೇಕು, ಜಸ್ಟ್ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಇದರಲ್ಲಿ ಯಾವ ಒಂದು ವೆಬ್ಸೈಟ್ ನಾವು ಓಪನ್ ಮಾಡ್ಕೊಂಡು ಮೊದಲನೇ ಹೇಳ್ಬೇಕು, ನಾನು ನೀಟ್ಗಟ್ಟೆ ಹೇಳ್ತಾ ಇದ್ದೀನಿ. ನೀವು ಯಾವ ಒಂದು ವೆಬ್ಸೈಟ್ ಕೂಡ ಹೋಗಿಲ್ಲ ಮೊದಲನೇ, ಯಾಕಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ನಿಮಗೆ ಪ್ರಾಬ್ಲಮ್ ಆಗೋದು. ಅದಕ್ಕೋಸ್ಕರ ಹೇಳ್ತಾ ನೀವೇನು ಮಾಡಬೇಕು, ಯಾವ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ರಿಟ್ರೇಟ್ ಮಾಡಿ. ಇಲ್ಲಿ ಕೆಳಗಡೆ ಬಂದಿದೆ ನೋಡಿ, ಡೌನ್ಲೋಡ್ GB ವಾಟ್ಸಪ್ APK ಅಂತ ಇತ್ತರ ಮೇಲೆ ಕ್ಲಿಕ್ ಮಾಡಿ. ಇತ್ತರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಕ್ರೋಮ್ ಬ್ರೌಸರ್ ಕೇಳುತ್ತೆ, ಕ್ರೋಮ್ ಬ್ರೌಸರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಸೆಲೆಕ್ಷನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ನನಗೆ ಇಲ್ಲಿ ನೋಡ್ಬೋದು ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ಬೋದು. ಲೇಟೆಸ್ಟ್ ವರ್ಷನ್ದು ನ್ಯೂ ವರ್ಷನ್ ಹೇಳ್ಬೇಕಾದ್ರೆ ನೋಡ್ಬೋದು, ನೀವು ವೆಬ್ಸೈಟ್ ಅದು ಇಲ್ಲಿ ಕೊಟ್ಟಿದ್ದಾರೆ ಅವ್ರು ಹೇಳ್ಬೇಕಾದ್ರೆ 1 ಡೇಗೋ ಅಂದರೆ ನಿನ್ನೆ ಬಂದಿದೆ ಹೊಸ ವರ್ಷದ ಲೇಟೆಸ್ಟ್ ವರ್ಷನ್. ಎಷ್ಟು ಜನ ಡೌನ್ಲೋಡ್ ಮಾಡ್ತಿದ್ದಾರೆ ಲೇಟೆಸ್ಟ್ ವರ್ಷನ್ ಅಂತ ಕೊಟ್ಟಿದ್ದಾರೆ. ಇನ್ನೂ ಜಸ್ಟ್ ನೀವು ಮೊದಲನೇ ಹೇಳ್ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಮಾಡಿದರೆ, ಈಗ ನಿಮ್ಮೊಂದು ವಾಟ್ಸಪ್ ಇದ್ದಂಥ ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಿದರೆ, ಈಗ ಏನೋ ಜಸ್ಟ್ ನೀವು ನ್ಯೂ ವರ್ಷನ್ದು ಹೊಸ ವರ್ಷದ ಅಪ್ಡೇಟ್ ಆಗಿದೆ ಬೇಕಂದರೆ ಜಸ್ಟ್ ಏನಿಲ್ಲ ಇಲ್ಲಿ ಕೆಳಗಡೆ ಮೊದಲನೇ ಹೇಳ್ಬೇಕಾದ್ರೆ ಈ ಥರ ನೀವು ಈ ಡೌನ್ಲೋಡ್ GB ವಾಟ್ಸಪ್ APK ಅಂತ ಇದೆ, ಇನ್ನು ಅವನು ಕೂಡ ಡೌನ್ಲೋಡ್ ಮಾಡೋಕೆ ಹೋಗಬೇಡಿ. ಜಸ್ಟ್ ಏನಿಲ್ಲ ಅಪ್ಡೇಟ್ GB ವಾಟ್ಸಪ್ ಅಂತ ಇಲ್ಲಿ ಪ್ರೋ ಅಂತ ಕಾಣಿಸ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನ್ಯೂ ವರ್ಷನ್ ಸಿಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಡೌನ್ಲೋಡ್ ಅಂತ ಕೇಳುತ್ತೆ, ನಿಮಗೆ ಡೌನ್ಲೋಡ್ ಅಂತ ಕೇಳುತ್ತೆ ಆಟೋಮೆಟಿಕ್ ಒಬ್ಬರೊಬ್ಬರು ಐತರ ನಿಮಗೆ ಸರ್ವರ್ ಬಿಜಿ ಅಂತ ತೋರಿಸ್ತೆ. ಆವಾಗ ನೀವು ಏನೋ ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಈ ರೀತಿ ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಆವಾಗ ಈಗ ನೋಡಿ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ಬೋದು. ಈಗ ಮತ್ತೆ ವಾಪಸ್ ಓದ್ತಾ ಇದ್ದೀನಿ ನೋಡಿ, ವಾಪಸ್ ಡೌನ್ಲೋಡ್ ಅಂತ ಕೇಳ್ತಾ ಇದೆ. ಈಗ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ನೋಡು. ಈಗ ನಾನು ಆಗಲೇ ಒಂದು ಡೌನ್ಲೋಡ್ ಮಾಡಿದ್ದೀನಿ, ನೋಡಿದ್ದೀನಿ, ಇದೇ ವಾಟ್ಸಪ್ನ ಡೌನ್ಲೋಡ್ ಮಾಡಿ ನೋಡಿದ್ದೀನಿ. ಯಾಕಂದ್ರೆ ನಾನು ನೋಡಿದ್ದೀನಿ, ಚೆಕ್ ಮಾಡಿ ಇನ್ನೂ ಇದು ನೀಟ್ ಕಟ್ಟಿದಾಗಿ ಇದೆಯಲ್ಲ. ಯಾಕಂದ್ರೆ ಹೇಳ್ಬೇಕಾದ್ರೆ ನೀವು ಪ್ರತಿಯೊಬ್ಬ ಯೂಸ್ ಮಾಡೋರು ಕೂಡ ಇದರಿಂದ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಚೆಕ್ ಮಾಡಿದ್ದೀನಿ. ಲೇಟೆಸ್ಟ್ ವರ್ಷನ್ದು ನ್ಯೂ ವರ್ಷನ್ದು ಹೊಸ ವರ್ಷನ್ದು ತುಂಬ ಜನ ಅದನ್ನು ಸರ್ಚ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅದು ಸರ್ವರ್ ಕೂಡ ತುಂಬ ಬಿಜಿ ಇದೆ. ಅದು ಹೇಳ್ಬೇಕಾದ್ರೆ ತುಂಬ ಜನ ಡೌನ್ಲೋಡ್ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಿಮ್ಮೊಂದು ವಾಟ್ಸಪ್ GB ವಾಟ್ಸಪ್ ಯೂಸ್ ಮಾಡೋರು ಆಗಿರ್ಬೋದು, FM ವಾಟ್ಸಪ್ ಯೂಸ್ ಮಾಡೋರು ಆಗಿರ್ಬೋದು, ಈ ರೀತಿ ಪ್ರಾಬ್ಲಮ್ ಅಂದರೆ ಏನೂ ಇಲ್ಲ, ಜಸ್ಟ್ ನೀವು ನಿಮ್ಮೊಂದು ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಿ ಈ ರೀತಿ ಲೇಟೆಸ್ಟ್ ವರ್ಷನ್ದು ನ್ಯೂ ವರ್ಷನ್ದು ಅಪ್ಡೇಟನ್ನು ಆಗಿದಂಥ ಅಪ್ಡೇಟನ್ನು ನೀವು ಡೌನ್ಲೋಡ್ ಮಾಡ್ಕೋದು. ಅದು ಯಾವ ರೀತಿ ಡೌನ್ಲೋಡ್ ಮಾಡೋದು ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಏನೋ ಜಸ್ಟ್ ಈ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಆದ ತಕ್ಷಣ ಆಟೋಮೆಟಿಕ್ ನೀವು ಓಪನ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಿದ್ರೆ ಸಾಕು, ನೀವು ಈಸಿಯಾಗಿ ನಿಮ್ಮೊಂದು ವಾಟ್ಸಪ್ ಯೂಸ್ ಮಾಡ್ಬೋದು. ಯಾವ ರೀತಿ ನಿಮಗೆ ಪ್ರಾಬ್ಲಮ್ ಬರಲ್ಲ. ನೋಡ್ಬೋದು ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಈ ರೀತಿ ಅಪ್ಡೇಟ್ ಬಂದರೆ ನೀವು ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ಏನಲ್ಲ ಇಲ್ಲಿ ಈ ರೀತಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಮಾಡ್ಕೊಂಡು ನೀವು ಲೇಟೆಸ್ಟ್ ವರ್ಷನ್ ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು. ನಾನು ನಿಮಗೆ ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮೊಂದು ವಾಟ್ಸಪ್ GB ವಾಟ್ಸಪ್ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಅಪ್ಡೇಟ್ ಬಂದರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಇವತ್ತೊಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ ಅವಾಗ ಅದರ ಬಗ್ಗೆ ನಾನು ಹಲವಾರು ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ ತುಂಬ ಜನರಿಗೆ ಒಂದು ಡೌಟ್ ಇದೆ, ಅದನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಬೋದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಅದನ್ನ ಆಗ್ತಾಯಿಲ್ಲ ಅಂತ ತುಂಬ ಜನ ಡೌಟ್ ಇತ್ತು. ಅದಕ್ಕೋಸ್ಕರ ನಾವು ವಾಪಸ್ ರಿಪ್ಲೈ ಈ ವಿಡಿಯೋ ಮಾಡಿದ್ದೀನಿ. ನಿಮಗೋಸ್ಕರ ವಿಡಿಯೋ ಮಾಡಿದರೆ ಪ್ರತಿಯೊಬ್ಬರಿಗೂ ನಿಮಗೆ ಅರ್ಥ ಆಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಏನೋ ಜಸ್ಟ್ ಈ ವಿಡಿಯೋ ನೀವು ಸ್ಕಿಪ್ ಮಾಡಿ ಕೊನೆಯವರೆಗೆ ನೋಡಿ, ಸಾಕು ನಿಮಗೆ ಅರ್ಥ ಆಗುತ್ತೆ ಅಂತ. ಇವತ್ತೊಂದು ಮುಗಿಸ್ಕೊಂತ ಮುಂಚೆ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಇಲ್ವೋ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಆಗಿದೆ ಇಲ್ವೋ, ಅದನ್ನು ಕೂಡ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ. ಇವತ್ತೊಂದು ಮುಗಿಸ್ಕೊಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ರೀಡ್ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ. ಅದರಲ್ಲಿ GB ವಾಟ್ಸಪ್ ಯಾರೆಲ್ಲ ಯೂಸ್ ಮಾಡ್ತಾಯಿದ್ದೀರಾ, ನೀವು GB ವಾಟ್ಸಪ್ ಯೂಸ್ ಮಾಡ್ತಾರೆ, ಜಸ್ಟ್ ನನ್ನ ಈ ವಿಡಿಯೋ ಶೇರ್ ಮಾಡಿ. ಅದರ ಜೊತೆಗೆ ಒಂದು ಲೈಕ್ ಕೊಡಿ ನನ್ನ ಒಂದು ವಿಡಿಯೋಗೆ. ಮತ್ತು ಅದ್ರ ಜೊತೆ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಪ್ಪ. ಯಾಕಂದ್ರೆ ಹೇಳ್ಬೇಕು, ನಾನು ಕೂಡ GB ವಾಟ್ಸಪ್ ಸೀಕ್ರೆಟ್ ಟ್ರಿಕ್ಸ್ ಅದು ಹಲವಾರು ವಿಡಿಯೋ ಮಾಡ್ತೇನೆ ನನ್ನೊಂದು ಯೂಟ್ಯೂಬ್ ಚಾನಲ್ ಅಂತ ಇವತ್ತು ಮುಗಿಸ್ತೇನೆ. ಇವತ್ತೊಂದು ಮುಗಿಸ್ಕೊಂತ ಮುಂಚೆ ಎಲ್ಲ ಕನ್ನಡ ಟೆಕ್ ರೀಡ್ ಸಬ್ಸ್ಕ್ರೈಬ್ ಆಗ್ತೇನೆ. ಜೈ ಹಿಂದ್ ಒಂದೇ ಮಾತ್ರ ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೆ. ಬಾಯ್.